ಅಚ್ಚುತ್ತೋ ಬಾ ಚೋಳಿಕಾಯಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅದಕ್ಕೆಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇವತ್ತು ಬೆಳಗ್ಗೆ 8 o'clock ವಿಡಿಯೋನ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಅಂದೆ. ಗುಡ್ ಮಾರ್ನಿಂಗ್ ಹೇಳಿದೆ ನಾನು. ಸ್ಕೂಲು ಹಾಲಿಡೇ. ಲಂಚ್ ಬಾಕ್ಸಿಗೆ ಅಂತ ಅನ್ನ ಮತ್ತು ದಾಲ್ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ಟಿಫನ್ಗೆ ಅಂತ ನೀರು ದೋಸೆ ಹಾಕಿದ್ದೆ, ಅದಕ್ಕೋಸ್ಕರ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ಚಟ್ನಿಗಿಂತ ಶೇಂಗಾ ಚಟ್ನಿ ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೇನಿಲ್ಲ ಎಕ್ಸ್ಟ್ರಾ, ಬರೀ ಶೇಂಗಾನ ತುಂಬ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು. ಸಿಪ್ಪೆ ತೆಗೆದಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಹಾಗೆ ಹಾಕ್ಕೋತಾ ಇದ್ದೀನಿ. 1-3 ಮೆಣಸಿನ್ಕಾಯಿ, 1-2-3 ಬೆಳ್ಳುಳ್ಳಿ ಹೆಸರು, ಹಾಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಆದರೆ ಸ್ಕಿಪ್ ಕೂಡ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಗೆ ರುಬ್ಕೊಂಡ್ಬಿಟ್ರೆ ನೀರು ದೋಸೆ ಜೊತೆ ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ದಾಲ್ ಕೂಡ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ಈಗ ಜೀರಿಗೆ, ಸಾಸಿವೆ, ಹಾಗೆ ಕರಿಬೇವು, ಜಜ್ಜಿಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಕೂಡ ಹಾಕೋಬೇಕು. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಈಗ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಇದಕ್ಕೆ ಚಿಟಿಕೆ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಲ್ಲ, ಹಾಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಬೇಳೆ ಕೂಡ ಹಾಕ್ಕೋಬೇಕು. ಈಗ ಇದಕ್ಕೆ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡ್ಬಿಟ್ರೆ ದಾಲ್ ರೆಡಿ ಆಗೋಗ್ಬಿಡುತ್ತೆ. ಈಗ ದಾಲ್ ಕೂಡ ರೆಡಿ ಆಯಿತು. ಈಗ ಗಂಜಿ ಕೂಡ ಮಾಡ್ಕೋತಾ ಇದ್ದೀನಿ. ಗಂಜಿ ಕುಡಿಸೋದ್ರಿಂದ ಮಕ್ಕಳಿಗೆ ರಾಗಿ ಗಂಜಿ ತುಂಬಾ ಒಳ್ಳೆಯದು. ಮುದ್ದೆ ಅದೆಲ್ಲ ತಿನ್ನಲ್ವಲ್ಲ, ಹಾಗಾಗಿ ಮಕ್ಕಳಿಗೆ ಬೆಳಗ್ಗೆ 1 ಟೈಮು ಗಂಜಿನ ಮಾಡಿಕೊಡ್ತೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಟೇಸ್ಟ್ ಆಗುತ್ತೆ, ಇಷ್ಟಪಟ್ಟು ಕುಡಿತಾರೆ. ಇದನ್ನು ರಾಗಿನ ನೆನೆಸ್ಕೊಂಡು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ರುಬ್ಕೊಂಡು ಅದನ್ನು ಸೋಸ್ಕೊಂಡು ಅದರ ಹಾಲು ಬರುತ್ತಲ್ವ ಅದರಲ್ಲಿಂದ ಕೂಡ ಗಂಜಿ ಮಾಡ್ತಾರೆ. ಇಲ್ಲಿ ನಾನು ರಾಗಿ ಪೌಡ್ರೇ ಇತ್ತಲ್ವ, ಹಾಗಾಗಿ ಇದರಲ್ಲಿಂದನೇ ಗಂಜಿ ಮಾಡ್ಕೊತೀನಿ. ಇದು ಕೂಡ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಈ ಥರ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ನ ಕುದಿಸ್ಕೊಂಡ್ಬಿಟ್ರೆ ಗಂಜಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ.
ಈ ಕಡೆ ಹಾಲು ಕೂಡ ಚೆನ್ನಾಗಿ ಬಿಸಿ ಅದು. ಈಗ ಅದನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ದೋಸೆ ಮಾಡಲಿಕ್ಕೆ ಅಂತ ರಾತ್ರಿ ಅಕ್ಕಿ ನೆನೆ ಹಾಕಿದ್ದೆ. ಈಗ ಅದಕ್ಕೇ ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ನೆನೆದ ಮೇಲೆ ಎರಡೂ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ. ಈಗ ಈ ದೊಡ್ಡ ಜಾರ್ ಕೂಡ ಓಪನ್ ಮಾಡ್ಕೊಡ್ತಾ ಇದ್ದೀನಿ, ಅಂದರೆ ತೆಗಿತಾ ಇದ್ದೀನಿ. ನನಗೆ ಜಾಗ ಸಣ್ಣದಿರೋದ್ರಿಂದ ಯಾವುದು ಜಾರ್ ಬೇಕೋ ಅದನ್ನಷ್ಟೇ ತೆಗೆದಿಟ್ಕೊಡ್ತಾ ಇರ್ತೀನಿ. ಹಾಗೆ ಎಲ್ಲ ಜಾರ್ನೂ ತೆಗೆದಿಟ್ಟಿಲ್ಲ. ಹಾಗಾಗಿ ಹಳೆ ಮಿಕ್ಸಿ ಚೆನ್ನಾಗಿದೆ, ಹಾಗಾಗಿ ಇದು ಬೇಕಾದಾಗಷ್ಟೇ ಯೂಸ್. ಇಲ್ಲಿ ನೋಡಿ, ಇದು ಟೆಕ್ನಾಲಜಿ ಈಸಿ ಲಿಡ್ ಸೇಫ್ಟಿ ಲಾಕ್ ಟು ಪ್ರೊಟೆಕ್ಟ್ ಯುವರ್ ಫಿಂಗರ್ಸ್ ಅಂತ ಪ್ಯಾರಾಸೋನಿಕ್ ಅವ್ರದ್ದು. ಈ ಮಿಕ್ಸಿ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಈಗ ಅವಲಕ್ಕಿ ಕೂಡ ಚೆನ್ನಾಗಿ ನೆನ್ಕೊಂಡಿದೆ, ಅದನ್ನು ಈಗ ಮಿಕ್ಸಿಗೆ ಹಾಕೋತೀನಿ. ಈಗ ಇದಕ್ಕೆ ನೀರು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಜಾರ್ಗೆ ಮತ್ತು ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ದೋಸೆ ಹಿಟ್ಟಿನಕ್ಕಿಂತ ತೆಳ್ಳಗಾಗಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗಿದ್ರೆ ದೋಸೆ ತುಂಬ ಚೆನ್ನಾಗಿ ಬರ್ತಾವೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತೆಳ್ಳಗಿರಬೇಕು, ಅಂದರೆ ದೋಸೆ ತುಂಬ ಚೆನ್ನಾಗಿ ಬರ್ತಾವೆ. ನೋಡಿ, ಈ ಕಡೆ ರಾಗಿ ಗಂಜಿ ಕೂಡ ಆಗೋಗಿತ್ತು. ಈ ಕಲರ್ ಬಂದರೆ ಆಗಿದೆ ಅಂತ ಅರ್ಥ. ಈಗ ಇದನ್ನು ಕೂಡ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ದೋಸೆ ಹಂಚು ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂಚೂರು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರ್ತಾವೆ, ತೆವೆಗೆ ಹಿಡ್ಕೊಳೋದಿಲ್ಲ. ಹೀಗಾಗಿ ಈ ಥರ ಎರಡು ಮೂರು ರೌಂಡನ್ನ ಈ ಥರ ತಿಕ್ಕಬೇಕು. ಈ ಥರ ನೀರು ಟೈಪ್ ಇರಬೇಕು. ಈಗ ಹಂಚು ಕೂಡ ಕಾದಿದೆ. ಇದ್ರ ಮೇಲೆ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಈಗ ದೋಸೆ ಒಂದು ಸೈಡ್ ಕೂಡ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಸೈಡ್ನ ಹಾಕೋತಾ ಇದ್ದೀನಿ. ಈಗ ದೋಸೆ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ಎತ್ತಾಕೊಂಡ್ಬಿಟ್ರೆ ಮುಗೀತು. ಈಗ ಟೈಮ್ ಬಂದು 9:20 ಆಯಿತು. ಹಾಗಾಗಿ ಸ್ಕೂಲ್ ಟೈಮ್ ಕೂಡ ಆಗ್ತಾ ಇದೆ. ಹಾಗಾಗಿ ಲಂಚ್ ಕೂಡ ರೆಡಿ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ಶಾರ್ಟ್ ಬ್ರೇಕಿಗೆ ಅಂತ ನೀರು ದೋಸೆ ಕೂಡ ಕಟ್ತಾ ಇದ್ದೀನಿ. ಏನದು ಬೆಲ್ಟಾ? ಈಗ ಕುಡಿಯೋದಕ್ಕೆ ಅಂತ ಗಂಜಿ ಕೂಡ ಹಾಕ್ತಾ ಇದ್ದೀನಿ. ನೀವು ರೆಡಿ ಯಾರು ಫಸ್ಟ್? ಶ್ರೇಯಾ ಬರ್ರಿ ಜಲ್ದಿ ಟಿಫನ್.
ಶ್ರೈ ಹೆಚ್ಚು ಟಿಫನ್ ಜಲ್ ಬಾ. ಬಿಡು ಅಚ್ಚು ನೀರು ಅಚ್ಚು ನೀರು ಟೈಮ್ ಆಗ್ತದೆ ಜಲ್ ಬಾ. ಚಲ್ ಅದನ ಅಚ್ಚು ತೋ ಬಾ. ಹಚ್ತೇನೆ. ಯಾಕ ನಮ್ಮ ಖುಷಿದು ಇವತ್ತು ಹಾಲಿಡೇ ಇದೆ, ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಹಾಲಿಡೇ ಕೊಟ್ಟಿದ್ದಾರೆ. ಈಗ ಟೈಮ್ ಬಂದು 11:30 ಆಯಿತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನಾನು ನಮ್ಮ ಖುಷಿ ಕೂಡ ಫ್ರೆಶ್ ಅಪ್ ಆಗಿ ಈಗ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ. ಪೂಜೆಗೋಸ್ಕರ ಗಿಡದಿಂದ ಹೂನ ಹರ್ಕೊಂಬರೋಣ. ಖುಷಿ ಅವಳದು ಇವರು ಸ್ಕೂಲ್ನಲ್ಲಿ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಹೋಗ್ಲಾರ್ದವರಿಗೆ ಹಾಲಿಡೇ ಕೊಟ್ಟಿದ್ದಾರೆ. ಹಾಗಾಗಿ ಅವಳು ಸ್ಕೂಲಿಗೆ ಹೋಗಿಲ್ಲ ಇವತ್ತು. ಇದು ಒಂದು ಸಾಕು. ಆಟ ಆಡ್ತಾರೆ ಖುಷಿ ಹೂ ತೊಗೊಂಡು. ನೀಟ ಹಿಂಗೆ ಎರಡು ಹುಡ್ಕೋ ನೀಟಿಗೆ. ಹತ್ತಿಲ್ಲದು ಕೊಡು, ನಾ ಹಚ್ತೀನಿ. ನಾನು ಹೊಡ್ಕೊತೀನಿ, ನೀನು ಹಚ್ಚು. ತಡಿಮಾ ತಡಿ ಖುಷಿ. ಹಿಂಗೆ ಮಾಡು. ಬಿಡು, ನಾ ಕೊಡ್ತೀನಿ ಬಿಡು. ತಗೋ ಸ್ವಾಮಿ ಮಾಡು. ಕೊಡು, ನಾನು ಮಾಡ್ತೀನಿ.
ಅಲ್ಲಿ ಮಾಡ್ತಿ ಒಂದಲ್ಲಿ ಚುಚ್ಚು ಅಲ್ಲಿ ತುಳಸಿ ಹಿಡ್ಕು ಹಾಂ ಚುಚ್ಚು ಹಾಂ ಒಂದು ಚುಚ್ಚು ಹ್ಞೂ ಬಾ ತಗೊಂಡು ಈಗ ನಾನು ನಮ್ಮ ಖುಷಿ ಕೂಡ ಟಿಫನ್ನ ಮಾಡ್ಕೋತೀವಿ. ಮತ್ತು ಸಾಯಂಕಾಲ 5 ಗಂಟೆ ಹತ್ರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನೈಟ್ ಊಟಕ್ಕೆ ಅಂತ ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ. ಚೋಳಿಕಾಯಿ ಪಲ್ಯ ಮಾಡಲಿಕ್ಕೆ ಅಂತ ಚೋಳಿಕಾಯಿನ ಸೋಸಿದ್ದಾಯಿತು. ಈಗ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಚೋಳಿಕಾಯಿನ ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ಪಲ್ಯ ಕೂಡ ಒಗ್ಗರಣೆ ಕೊಟ್ಟಿದ್ದಾಯಿತು. ಇದು 2ರಿಂದ 3 ನಿಮಿಷ ಕುದಿ ಚೋಳಿಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ಹಾಗೆ ನಿನ್ನೆ ಆಂಟಿ ಕಡಲೆ ಸೊಪ್ಪು ಕಳಿಸಿದ್ರಲ್ಲ, ಅದು ಕೂಡ ಪಲ್ಯನ ಕ್ಲೀನ್ ಮಾಡಿಕೊಂಡು ಈಗ ಸೊಪ್ಪು ಇದನ್ನು ಕೂಡ ಮಾಡಿಕೊಂಡು ರೊಟ್ಟಿ ಒಂದು ಮಾಡ್ಕೊಂಡ್ಬಿಟ್ರೆ ಇವತ್ತಿಂದ ಅಡುಗೆ ಆಯಿತು. ಅನ್ನ ಒಂದು ಮಾಡ್ಕೋಬೇಕು. ಸಾಂಬಾರು ಮಧ್ಯಾಹ್ನ ಮಾಡಿದ್ದೇ ಇದೆ, ದಾಲು. ಹಾಗಾಗಿ ಈಗ ಅನ್ನ ಮತ್ತು ಪಲ್ಯ ಕೂಡ ಮಾಡ್ಕೊಂಡಿದ್ದಾಯಿತು. ಈಗ ಈ ಥರ ಕಡಲೆಕಾಳು ಪಲ್ಯ ಕೂಡ ಕುದಿಸಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಒಂದು ಕೊಟ್ಬಿಟ್ರೆ ಕಡಲೆ ಪಲ್ಯ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ. ಆಮೇಲೆ ರೊಟ್ಟಿ ಒಂದು ಮಾಡ್ಕೊಂಡ್ಬಿಡ್ಬೇಕು. ಈಗ ಇದನ್ನು ಒಗ್ಗರಣೆಯನ್ನು ಕೊಟ್ಕೋತೀನಿ. ಇದಕ್ಕೇನು ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿ ಖಾರನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ಬಿಟ್ರೆ ಕಡಲೆ ಪಲ್ಯ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ. ಈಗ ಅನ್ನ ಕೂಡ ರೆಡಿ ಆಯಿತು. ಹಾಗೆ ಚೋಳಿಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಹಾಗೆ ಕಡಲೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಇದನ್ನು ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮುಗೀತಿದ್ದು ಕೂಡ. ಈಗ ರೊಟ್ಟಿ ಒಂದು ಮಾಡಬೇಕು. ಈಗ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಖುಷಿ ಹೋಮ್ವರ್ಕ್ ಹಿಟ್ಟು ಹಚ್ಕೊಂಡು ಹಾಂ ಹಿಟ್ಟು ಹಚ್ಕೊಂಡು ನಾನು ಹಚ್ಚೀನಿ. ಅಚ್ಚು ಶ್ರೇಯೋ ಹೋಮ್ವರ್ಕ್ ಬಿಡು, ಹೋಮ್ವರ್ಕ್ ಮಾಡು. ಬುಕ್ ಇಟ್ಟು ಟಿವಿ ನೋಡ್ಕೊಂಡು ಕೊಡೋದನ. ಶ್ರೇಯ ಟಿವಿ ಆಫ್ ಮಾಡ್ತೀನಿ ನೋಡ. ಬಿಡು, ಹೋಮ್ವರ್ಕ್ ಮಾಡು. ಈಗ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಕೂಡ ರೆಡಿ ಆಯಿತು. ಈಗ ಹಂಚು ಕೂಡ ಬಿಸಿಯಾಗಿದೆ. ರೊಟ್ಟಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ರೊಟ್ಟಿ ಕೂಡ ಬೇಯಿಸ್ಕೋಬೇಕು ಎಲ್ಲ ಸೈಡು. ನಮ್ಮ ಆಂಟಿ ಅಂಕಲ್ ಕೂಡ ಧಾರವಾಡಕ್ಕೆ ಬಂದಿದ್ರಂತೆ. ಹಾಗೆ ಮನೆಗೆ ಬಂದು ಮೀಟ್ ಆದರು. ಸೃಷ್ಟಿ ಹಾಗೆ ಅವರು ಕೂಡ 1 ಅವರ್ ಇದ್ದು ಮತ್ತೆ ಊರಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಈಗ ಏನು ಮಾಡೋದು, ಅವನಾತಾನ ಈಗ. ಆತಾ
ಹಾಂ ಆಂಟಿ ಹೇಳು, ನಾ ಹೇಳ್ತೀನಿ ಕಾಲ್ ಮಾಡ್ತೀನಿ ನೋಡಿ. ಹಾಂ ಹೋಗ್ರಿ, ಬಾಯ್. ಹಾಂ ಹಾಂ ಫೋನ್ ಮಾಡಿರಿ ಲೇಟ್ ಆದರೂ. ಮಾಡಿ ನಡೀತೈತಿ. ಬಾಯ್. ಏ ಹಾಂ ಬಾಯ್. ಹಾಂ ಈಗ ಅವ್ರನ್ನೂ ಕೂಡ ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಹಾಗೂ ನಾವು ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ಮದು ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಅಂತ ಹೇಳಿದೆ. ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.